ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ಮಂಜುಳಾ ಮುರಳಿ ಮೋಹನ್. ವೆಲ್ಕಮ್ ಟು ಮಂಜುಸ್ ವ್ಲಾಗ್. ಮೊದಲಿಗೆ ಎಲ್ರಿಗೂ ಒಳ್ಳೆಯದಾಗಲಿ, ಆ ದೇವರು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಲಿ, ನಿಮಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 5:15 ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀನಿ. ನಿನ್ನೆ ಸೋಮವಾರ ವಾರ ಆಗಿದ್ದರಿಂದ ನಿನ್ನೆನೇ ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಪಾತ್ರೆ ಎಲ್ಲ ತೊಳೆದು ನೆನ್ನೆ ವಾರ ಮಾಡಿದ್ದೆ. ಇವತ್ತು ವ್ರತ ಶುರು ಮಾಡಿದ್ದೀನಿ. ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಇಲ್ಲಿ ಒಂದಷ್ಟು ಕಮೆಂಟ್ಗಳಿಗೆ ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದಿದ್ದಂಥ DM-ಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ. ಕಮೆಂಟಲ್ಲಿ ಕೇಳಿದ್ರಿ, ಏಕಾದಶಿ ದಿನ ಪಾತ್ರೆ ತೊಳಿಬೋದಾ, ಮನೆ ಕೆಲಸ ಮಾಡ್ಬೋದಾ ಅಂಥೇಳಿ. ನೀವು ದಿನನಿತ್ಯದ ಏನೇನು ಕೆಲಸ ಮಾಡ್ತಿದ್ರಿ ಆ ಎಲ್ಲ ಕೆಲಸಗಳನ್ನೂ ನೀವು ಮಾಡ್ಕೋಬೋದು. ಪಾತ್ರೆ ತೊಳಿಬೋದು, ಮನೆ ಗುಡಿಸಿ ಒರೆಸ್ಬೋದು, ಬಟ್ಟೆ ಒಗಿಬೋದು, ಎಲ್ಲ ಕೆಲಸನೂ ಮಾಡ್ಬೋದು. ಎಲ್ಲ ಕೆಲಸ ಮುಗಿದ್ಮೇಲೆ ಸ್ನಾನ ಮುಗಿಸಿ ದೇವ್ರಿಗೆ ಪೂಜೆ ಮಾಡ್ಕೋಬೋದು. ಆದಷ್ಟು ಬೆಳಿಗ್ಗಿನ ಜಾವನೇ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲ ನಾವು ಕೆಲಸಕ್ಕೆ ಹೋಗಿ ಬಂದು ಮಾಡ್ತಾಯಿದ್ದೀವಿ ಅನ್ನೋವಂಥವ್ರು ಸಂಜೆ ಕೂಡ ಬಂದು ನೀವು ದೇವ್ರ ಪೂಜೆ ಮಾಡ್ಬೋದು. ಕೆಲಸದ ಮೇಲೆ ಇದ್ದಾಗೂ ಅಥವಾ ನೀವು ಹೋಗೋವಾಗ ಎಲ್ಲ ಕಡೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ವಿಷ್ಣು ಸಹಸ್ರನಾಮ ಶ್ಲೋಕನ ಕೇಳ್ಕೊಂಡಿರಿ, ತುಂಬಾ ಒಳ್ಳೆಯದು. ಹಾಗೆ ಇನ್ನೊಂದಷ್ಟು ಜನ ನಾನು ಉಪವಾಸ ಮಾಡ್ತಾಯಿದ್ದೀನಿ, ಮನೇಲಿ ಬೇರೆಯವ್ರು ಯಾರೂ ಉಪವಾಸ ಮಾಡ್ತಾ ಇಲ್ಲ, ಏನು ಮಾಡೋದು ಅಂತ ಕೇಳಿದ್ರಿ. ಅಂಥವರಿಗೆ ನೀವು ಅಡುಗೆ ಮಾಡ್ಬೋದು. ಗೋಧಿಯಿಂದ ಮಾಡುವಂಥ ಅಡುಗೆಗಳು, ಗೋಧಿ ಕಿಚಡಿ, ಗೋಧಿ ಹಲ್ವಾ, ಪಾಯಸ ಇಂಥದ್ದೆಲ್ಲ ಏನಾದರೂ ಮಾಡಿ ನೀವು ಬಡಿಸ್ಬೋದು. ಅನ್ನಕ್ಕೆ ಸಂಬಂಧಪಟ್ಟಿದ್ದು ಯಾವ ಅಡುಗೆಗಳನ್ನೂ ಮಾಡಬೇಡಿ. ಹಾಗೆ ತಿಂಡಿ ತಿನ್ಬೋದಾ ಏಕಾದಶಿ ದಿನ, ನಾವು ಹಾಲು ಕಾಫಿ ಟೀ ಏನಾದರೂ ಕುಡಿಬೋದಾ ಅಂತ ಕೇಳಿದ್ರಿ. ಇಲ್ಲ, ನೀವು ಉಪವಾಸ ಮಾಡ್ತಾ ಇದ್ದರೆ ಹಾಲು ಕಾಫಿ ಟೀ ತಿಂಡಿ ಏನನ್ನೂ ತಿನ್ನೋ ಹಾಗಿಲ್ಲ. ಪೂರ್ತಿ ದಿನ ಉಪವಾಸ ಇರಬೇಕು. ಒಂದು ಸಮಯಕ್ಕಷ್ಟೇ ನೀವು ನೀರನ್ನು ಮಾತ್ರ ಕುಡಿಬೇಕು. ಒಂದು ವೇಳೆ ಇಲ್ಲ ನಾನು ಬೆಳಿಗ್ಗೆಯಿಂದ ಸಂಜೆ 6 ಗಂಟೆವರೆಗೂ ಉಪವಾಸ ಇದ್ದು ಆಮೇಲೆ ಉಪವಾಸ ಬಿಡ್ತೀನಿ ಅನ್ನೋವಂಥವ್ರು ಹಾಲು ಹಣ್ಣನ್ನು ತಗೊಂಡು ಉಪವಾಸ ಬಿಡ್ಬೋದು. ಹಾಗೆ ಒಂದಷ್ಟು ಜನ ಕೇಳಿದ್ರಿ, BP ಇದೆ, ಶುಗರ್ ಇದೆ, ಆದರೆ ಏಕಾದಶಿ ಮಾಡೋ ಇಚ್ಛೆ ಇದೆ, ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡೋದು ಅಂತ ಕೇಳಿ. ಆರೋಗ್ಯ ಸಮಸ್ಯೆ ತೀರಾ ಇಟ್ಕೊಂಡು ಏಕಾದಶಿ ವ್ರತ ಮಾಡೋಕ್ಕೆ ಹೋಗಬೇಡಿ. ಸಾಧ್ಯ ಆದರೆ ಫಲ ಏಕಾದಶಿ ಮಾಡಿ ಹಾಲು ಹಣ್ಣು ಈ ಥರ ತಗೊಂಡು ನೀವು ಏಕಾದಶಿ ಮಾಡ್ಬೋದು. ಈ ರೀತಿ ಏಕಾದಶಿನ ನಾನು ಮಾಡಿದ್ದೀನಿ. ನಾನು ಕೆಲಸಕ್ಕೆ ಹೋಗೋ ಟೈಮ್ಗೆಲ್ಲ ಆ ಥರ ಟೈಮಲ್ಲಿ ತುಂಬ ಸುಸ್ತಾಗ್ತಾಯಿತ್ತು, ಸ್ವಲ್ಪ ತಲೆನೋವು ಬರ್ತಾಯಿತ್ತು. ಆದ್ದರಿಂದ ನಾನು ಹಾಲು ಹಣ್ಣನ್ನು ತಗೊಂಡು ಉಪವಾಸ ಮಾಡ್ತಾಯಿದ್ದೆ. ಸಂಜೆ 6 ಗಂಟೆ ಮೇಲೆ ಬಂದು ಉಪವಾಸ ಕೆಲವು ಸಾರಿ ಬಿಟ್ಟಿದ್ದೀನಿ. ಕೆಲವೊಂದು ಏಕಾದಶಿಗಳನ್ನ ಈ ಥರ ಕೂಡ ನಾನು ಮಾಡಿದ್ದೀನಿ. ನೀವು ಈ ರೀತಿ ಕೂಡ ಮಾಡ್ಬೋದು. ಯಾಕೆಂದರೆ ಮಾತ್ರೆಗಳು ತಗೊಳ್ಳೋದಿತ್ತೆ, BP ಇದ್ದರೆ ಶುಗರ್ ಇದ್ದರೆ ಆವಾಗ ನೀವು ಹಸ್ಕೊಂಡಿದ್ದು ಉಪವಾಸ ಮಾಡೋಕ್ಕಾಗಲ್ಲ. ಆದ್ದರಿಂದ ಹಾಲು ಹಣ್ಣನ್ನು ತಗೊಂಡು ನೀವು ಉಪವಾಸ ಮಾಡ್ಬೋದು. ಹಾಗೆ ಏಕಾದಶಿ ವ್ರತದ್ದು ಒಂದು ಪುಟ್ಟ ಕತೆ ಹೇಳ್ತೀನಿ ಅಂತ ಹೇಳಿದ್ದೆ. ಇದು ಏಕಾದಶಿ ವ್ರತ ಕತೆ ಬುಕ್ಕಲ್ಲಿದೆ. ಇದು ತುಂಬ ದೊಡ್ಡ ಕತೆ. ನಾನು ಇದನ್ನು ಚಿಕ್ಕದಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಿಮಗೆ ತಿಳಿಸ್ತಿದ್ದೀನಿ. ನನಗೇನು ತಿಳುವಳಿಕೆ ಇದೆ ಅದನ್ನಷ್ಟೇ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಇದಕ್ಕಿಂತ ಏನಾದರೂ ನಿಮಗೂ ಗೊತ್ತಿದ್ದರೆ ನೀವು ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ಹಂಚ್ಕೋಬೋದು. ಪುಟ್ಟ ಕತೆ ಹೇಳ್ತೀನಿ ಅನ್ನಲ್ಲ, ಶುರು ಮಾಡೋಣ. ಏಕಾದಶಿ ವ್ರತಾಚರಣೆಗೆ ಯಾರು ಮಾಡಲ್ಲ ಅವರು ಭಗವಂತ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಲ್ಲ, ಭಗವಂತನ ಭಕ್ತರು ಅಂತ ಅನ್ನಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ಕಥೆನಲ್ಲಿ. ಹಾಗೆ ನಾವು ದೇವ್ರಿಗೋಸ್ಕರ ಏನನ್ನಾದರೂ ಬಿಡಬೇಕು, ಏನನ್ನಾದರೂ ತ್ಯಾಗ ಮಾಡಬೇಕಂದ್ರೆ ಅದು ಈ 15 ದಿವಸಕ್ಕೆ ಒಂದು ಸಾರಿ ಬರೋವಂಥ ಏಕಾದಶಿ ಆಚರಣೆ ಮಾಡಿದ್ರೆ ನಾವೇನನ್ನಾದರೂ ಸೇವೆ ಮಾಡಿದ್ದೀವಿ ಭಗವಂತನಿಗೆ ಅಂತ ಆಗುತ್ತೆ. ಆದ್ದರಿಂದ ಏಕಾದಶಿ ಆಚರಣೆ ಮಾಡಬೇಕು. ಹಾಗೆ ಪುಟ್ಟು ಕತೆ ಹೇಳ್ತೀನಿ ಅನ್ನಲ್ಲ, ಬನ್ನಿ ಹೇಳೋಣ. ದೇವಲೋಕದಲ್ಲಿ ಕುಬೇರ ಇರ್ತಾನೆ. ಕುಬೇರನಿಗೆ ಹೇಮಮಾಲಿ ಅನ್ನೋ ಸೇವಕ ಇರ್ತಾನೆ. ಆ ಸೇವಕ ಪ್ರತಿದಿನ ಕುಬೇರನಿಗೆ ಹೂ ತೊಗೊಂಡು ಬಂದು ಕೊಡ್ತಿರ್ತಾನೆ. ಕುಬೇರ ಬಂದು ತುಂಬ ದೊಡ್ಡ ಶಿವಭಕ್ತ. ಸೊ ಪ್ರತಿದಿನ ಹೂವಿಟ್ಟು ಪೂಜೆ ಮಾಡ್ತಿರ್ತಾನೆ. ಈ ಹೂವನ್ನು ತೊಗೊಂಡು ಬರೋವಂಥ ಕೆಲಸನ ಹೇಮಮಾಲಿ ಮಾಡ್ತಿರ್ತಾನೆ. ಒಂದು ದಿನ ಏನಾಗತ್ತಂದರೆ ಹೇಮಮಾಲಿ ಹೂ ತೊಗೊಂಡು ಬರೋವಂಥ ಸಮಯದಲ್ಲಿ ತನ್ನ ಹೆಂಡತಿ ಮೇಲೆ ಒಂದು ಕಾಮನೆ ಶುರು ಆಗುತ್ತೆ. ಸೊ ಬಯಕೆ ಶುರು ಆಗುತ್ತೆ. ಅಲ್ಲಿದ್ದಂಥ ಮತ್ತಷ್ಟು ಸೇವಕರಿಗೆ ನಾನು ಮನೆಗೆ ಹೋಗ್ಬಿಟ್ಟು ಬರ್ತೀನಿ, ಸ್ವಲ್ಪ ಸಮಯ ಮನೆಯಲ್ಲಿ ಹೆಂಡತಿ ಜೊತೆ ಕಳೆದು ಬರ್ತೀನಿ ಅಂಥೇಳಿ ಮನೆಗೆ ಹೋಗ್ತಾನೆ. ಇಲ್ಲಿ ಕುಬೇರ ಪೂಜೆಗೆ ಕೂತ್ಕೊಂಡು ಕಾಯ್ತಾ ಇರ್ತಾನೆ, ಇನ್ನೂ ಹೇಮಮಾಲಿ ಬಂದಿಲ್ಲ, ಪೂಜೆಗೆ ತಡ ಆಗ್ತಿದೆ ಅಂಥೇಳಿ. ಇಲ್ಲಿ ಹೇಮಮಾಲಿ ಮನೆಯಲ್ಲಿ ಹೆಂಡತಿ ಜೊತೆ ಸ್ವಲ್ಪ ಅವನಿಷ್ಟದ ಸಮಯಗಳನ್ನ ಕಳೆದು ಬರೋ ಅಂಥ ಸಮಯದಲ್ಲಿ ಹೇಮಮಾಲಿಗೆ ತುಂಬ ಭಯ ಆಗುತ್ತೆ. ಅಯ್ಯಯ್ಯೋ ಪೂಜೆಗೆ ತುಂಬ ಲೇಟ್ ಆಗೋಯ್ತು, ಈಗ ಕುಬೇರ ಏನು ಮಾಡ್ತಾನೋ ಏನೋ ಅಂಥೇಳಿ
ತುಂಬಾ ಭಯದಿಂದ ಬರ್ತಾನೆ. ಅಷ್ಟರೊಳಗಡೆ ಕುಬೇರ ಮತ್ತಷ್ಟು ಸೇವಕರನ್ನು ಕೇಳ್ತಾನೆ, ಎಲ್ಲಿ ಹೇಮಮಾಲಿ ಇಷ್ಟೊತ್ತಾದರೂ ಬಂದಿಲ್ಲ ಅಂಥೇಳಿ. ಆಗ ಮತ್ತಷ್ಟು ಸೇವಕರು ಏನಿದ್ರು ಅವ್ರು ಹೇಳ್ತಾರೆ, ಕುಬೇರ ತನ್ನ ಹೆಂಡತಿ ಜೊತೆ ಅವನ ಇಷ್ಟದ ಸಮಯನ ಕಳಿಬೇಕು ಅಂಥೇಳಿ ಹೋಗಿದ್ದಾನೆ ಮನೆಗೆ ಸ್ವಾಮಿ ಅಂತ ಹೇಳ್ತಾನೆ. ಹೇಮಮಾಲಿ ಬಂದು ಕುಬೇರನ ಮುಂದೆ ನಿಂತ್ಕೋತಾನೆ. ಕುಬೇರನಿಗೆ ತುಂಬಾ ಕೋಪ ಬರುತ್ತೆ. ತುಂಬಾ ಸಿಟ್ಟಲ್ಲಿ, ಪಾಪಿ, ನಿನಗೆ ದೇವ್ರ ಪೂಜೆಗಿಂತ ನೀನು ಯಾವ ಹೊತ್ತಲ್ಲಿ ಏನು ಮಾಡಬೇಕು ಅನ್ನೋ ಅರಿವಿಲ್ಲ ನಿನಗೆ ಅಂಥೇಳಿ ಕುಬೇರ ಆವಾಗ ಹೇಮಮಾಲಿಗೆ ಶಾಪ ಕೊಡ್ತಾರೆ. ಶಾಪ ಕೊಟ್ಟಾಗ ಕುಷ್ಠರೋಗ ಬರಲಿ ಅಂಥೇಳಿ ಶಾಪ ಕೊಡ್ತಾರೆ. ನಿನ್ನ ಹೆಂಡತಿ ನಿನ್ನಿಂದ ದೂರ ಆಗಲಿ, ಎಲ್ಲಾದರೂ ದೂರ ಒಂದು ಕೆಟ್ಟ ಜಾಗದಲ್ಲಿ ನೀನು ಹೋಗಿ ಸೇರು ಅಂಥೇಳಿ ಶಾಪ ಕೊಡ್ತಾರೆ. ಹೇಮಮಾಲಿ ಮತ್ತೆ ಇನ್ನೊಂದು ಜನ್ಮ ಸಿಗುತ್ತೆ. ಅಲ್ಲಿ ಅವರು ಕುಷ್ಠರೋಗಿಯಾಗಿ ಹೊಟ್ಟೆಗೂಟ ಇಲ್ದಿರ ಕಾಡು ಮೇಲು ಅಂತ ಅಳ್ದು ತುಂಬ ಕಷ್ಟಪಡ್ತಾ ಇರ್ತಾರೆ. ಹಸಿವು ಬಾಯಾರಿಕೆಯಿಂದ ತುಂಬಾ ನರಳ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಹೇಮಮಾಲಿಗೆ ಮಾರ್ಕಂಡೇಯರು ಪ್ರತ್ಯಕ್ಷ ಆಗ್ತಾರೆ. ಅವರ ಆಶ್ರಮ ಅಲ್ಲೇ ನದಿ ತೀರದಲ್ಲಿರುತ್ತೆ. ಸೊ ಅವ್ರ ಆಶ್ರಮಕ್ಕೆ ಹೋಗ್ತಾರೆ. ಹೋಗಿ ಅವ್ರ ಹತ್ರ ಈ ಥರ ನಡೆದಿದ್ದೆಲ್ಲ ಏನೇನಿದೆ ಅದನ್ನೆಲ್ಲ ಹೇಳ್ಕೊತಾರೆ. ಆಗ ಮಾರ್ಕಂಡೇಯರು ಅವ್ರಿಗೆ ಹೇಳ್ತಾರೆ, ಇದೇ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಯೋಗಿನಿ ಏಕಾದಶಿ ಬರ್ತಾ ಇದೆ. ಈ ಏಕಾದಶಿ ಮಾಡೋದ್ರಿಂದ ನಿನಗೆಲ್ಲ ರೀತಿ ಯೋಗ ಸಿಗತ್ತೆ. ನೀನು ಮಾಡಿರೋದನ್ನೆಲ್ಲ ನನ್ನ ಹತ್ರ ಯಾವುದನ್ನು ಮುಚ್ಚು ಮರೆ ಇಲ್ದಿರ ಹೇಳಿರೋದ್ರಿಂದ ನಿನಗೆ ಒಳ್ಳೆಯದೇ ಆಗುತ್ತೆ. ಈ ಏಕಾದಶಿ ಆಚರಣೆ ಮಾಡು ಅಂತ ಹೇಳ್ತಾರೆ. ಹೇಮಮಾಲಿಗೆ ಹಿಂದಿನ ಜನ್ಮದ ಎಲ್ಲನೂ ನೆನಪಿರುತ್ತೆ. ಏನಕ್ಕೆ ನೆನಪಲ್ಲಿರುತ್ತೆ ಅಂದರೆ, ಹೇಮಮಾಲಿ ಕುಬೇರನಿಗೆ ಹೂ ತಂದು ಕೊಟ್ಟಿರ್ತಾನಲ್ಲ, ಸೊ ಕುಬೇರ ಶಿವನ ಪೂಜೆ ಮಾಡ್ತಿರ್ತಾನೆ, ಶಿವನಲ್ಲಿರೋ ನರಸಿಂಹನ ಪೂಜೆ ಮಾಡ್ತಿರ್ತಾನೆ. ಸೊ ಆದ್ದರಿಂದ ಕುಬೇರ ತುಂಬ ದೈವಿ ಭಕ್ತ. ಅಂಥವ್ರು ಪೂಜೆ ಮಾಡಿದಾಗ ಅಂಥ ಪುಣ್ಯ ನಮ್ಮಂಥ ಸಾಮಾನ್ಯ ಜನರಿಗೂ ಕೂಡ ಸಿಗುತ್ತೆ. ಕೆಲವು ದೊಡ್ಡ ಮನುಷ್ಯರು ದೈವಿ ಪುರುಷರು ಪೂಜೆ ಮಾಡೋ ಹೊತ್ತಾಗ ಆ ಪುಣ್ಯ ನಮಗೂ ಸಿಗುತ್ತೆ. ಹೇಮಮಾಲಿ ಮಾರ್ಕಂಡೇಯರು ಹೇಳಿದಾಗೆ ಏಕಾದಶಿ ವ್ರತ ಮಾಡ್ತಾರೆ. ಮಾಡಿದ್ಮೇಲೆ ಅವರಿಗೆ ಕುಷ್ಠರೋಗ ನಿವಾರಣೆ ಆಗುತ್ತೆ, ಯಕ್ಷ ಪದವಿ ಮತ್ತೆ ಸಿಗುತ್ತೆ, ಮತ್ತೆ ಅವರು ದೇವಲೋಕ ಸೇರ್ತಾರೆ, ಮತ್ತೆ ಅವ್ರಿಗೆ ಅವ್ರ ಹೆಂಡತಿ ಕೂಡ ಸಿಗ್ತಾರೆ. ಈ ಏಕಾದಶಿ ಮಾಡೋದ್ರಿಂದ ಯೋಗನೇ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನೀವು ನಿಮ್ಮ ಮನಸ್ಸಿನ ಇಚ್ಛೆ ಏನೇ ಇತ್ತು, ಏನೇ ಕಾಮನೆಗಳಿತ್ತು ಅಂದರೂ ಅದನ್ನು ದೇವ್ರ ಮುಂದೆ ಇಟ್ಟು ಏಕಾದಶಿ ವ್ರತ ಮಾಡಿ ತುಂಬಾ ಪುಣ್ಯ ಸಿಗುತ್ತೆ. ಈ ಏಕಾದಶಿ ಫಲ ನಮ್ಗೆ ಏನೇನು ಸಿಗುತ್ತೆ ಅಂದರೆ, 88,000 ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಈ ಒಂದು ಏಕಾದಶಿ ಆಚರಣೆಯಿಂದ ಸಿಗುತ್ತೆ. ಹಾಗೆ ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ಅದು ನಿವಾರಣೆ ಆಗುತ್ತೆ. ನಮ್ಮ ಮನಸ್ಸಿನ ಇಷ್ಟಾರ್ಥಗಳು ನಮ್ಮಿಂದ ಯಾರಾದರೂ ದೂರ ಆಗಿದ್ರು ಅಂದರೂ ಕೂಡ ನಮಗೆ ಮತ್ತೆ ಅವರು ಸಿಗ್ತಾರೆ. ಹಾಗೆ ಇವತ್ತು ರಾತ್ರಿ ನೀವು ಆದಷ್ಟು ನೆಲದ ಮೇಲೆ ಮಲಗಿ, ಇಲ್ಲ ಅಂತ ಹೇಳಿದ್ರೆ ತುಂಬ ಚಳಿ ಆಗ್ತಿದೆ ಅನ್ನೋವಂಥವ್ರು ಒಂದು ಜಮಖಾನ ಏನಾದರೂ ಹಾಕ್ಕೊಂಡು ಮಲ್ಕೋಬೋದು. ಬೆಡ್ಶೀಟ್ ಎಲ್ಲ ಹೊತ್ಕೊಂಡು ದಿಂಬು ಹಾಕ್ಕೊಂಡು ಮಲ್ಕೊಳ್ಳೋ ಹಾಗಿಲ್ಲ. ನಾಳೆ ಬೆಳಿಗ್ಗೆ ದ್ವಾದಶಿ ಪೂಜೆ ಮಾಡಲೇಬೇಕು. 5 ಗಂಟೆಗೆಲ್ಲ ಎದ್ದು ನೀವು ಸ್ನಾನ ಪೂಜೆ ಮುಗಿಸಿ ಊಟನ 7 ಗಂಟೆ 7:10 ಒಳಗಡೆ ದ್ವಾದಶಿ ಪೂಜೆನ ಮುಗಿಸ್ಕೊಳ್ಳಿ. ಏಕಾದಶಿ ಮಾಡಿದವರು ದ್ವಾದಶಿ ಆಚರಣೆನೂ ಕೂಡ ಮಾಡಲೇಬೇಕು, ತಪ್ಪದಿರ ಮಾಡಿ. ಗೋಧಿಯಿಂದ ತಯಾರಿಸುವಂಥ ನೈವೇದ್ಯ ಏನನ್ನಾದರೂ ಮಾಡ್ಬೋದು. ನೀವು ಗೋಧಿ ಕಿಚಡಿ ಅಥವಾ ಗೋಧಿ ಹಲ್ವಾ, ಪಾಯಸ ಏನಾದರೂ ಒಂದನ್ನು ಮಾಡಿ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಯಾವ್ದಾದ್ರು ಒಂದನ್ನಾದರೂ ನೀವು ದೇವ್ರಿಗೆ ಮಾಡಿಟ್ಟು ನೈವೇದ್ಯನ 7 ಗಂಟೆ ಒಳಗಡೆ ಸ್ವೀಕರಿಸ್ಬೋದು. ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ದಯವಿಟ್ಟು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.